ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2015 ಮಾಡಲ್ ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಆಗಿರ್ತೀವಿ ವೀಕ್ಷಕರೇ. ಓಕೆನಾ? ನೀವು ಆದಷ್ಟು ವೀಡಿಯೋನ ಪೂರ್ತಿ ನೋಡಿದರೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕನ್ಫ್ಯೂಸ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಾಲ್ ಮಾಡ್ತಿದ್ದಾರೆ ವೀಕ್ಷಕರೇ. ಆ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ. ಈ ಗಾಡಿ ಓನರ್ ನಂಬರು ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತಲೇ ಹಾಕಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ತುಂಬ ಜನ ಇದೇ ನಂಬರ್ಗೆ ಕಾಲ್ ಮಾಡ್ತಿದ್ದಾರೆ. ನಿಮಗೆ ಗಾಡಿ ಬೇಕು ಅಂದರೆ ವೀಡಿಯೋದಲ್ಲೇ ಮುಂದೆ ಇರುತ್ತೆ ಓನರ್ ನಂಬರ್. ಯಾಕೆ ಪದೇ ಹೇಳ್ತಿದ್ದೀನಿ ಅಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕಾಲ್ ಮಾಡ್ತಿದ್ದಾರೆ, ಹಾಗಾಗಿ ಹೇಳ್ತಿದ್ದೀನಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಯಾವ್ದಾದ್ರು ಸೇಲಿಗಿತ್ತಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಿ ಅಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಈ ಓಮಿನಿ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಮರಿದಂಗೆ ಆದಷ್ಟು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಪೂರ್ತಿ ಕೇಳಿಸ್ಕೊಳ್ಳಿ. ಆಮೇಲೆ ಸ್ಕ್ರೀನಲ್ಲಿ ಸಹ ನಂಬರ್ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬರ್ತಿರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್ ಹಲೋ ಸರ್, ಕೇಳಿಸ್ತಲ್ವ? ಹಾಂ ಕೇಳಿಸಿದೆ ಸರ್. ಅದೇ ಒಂದು ಓಮಿನಿ ಕಳಿಸಿದ್ರಿ. ಹಾಂ ಸರ್, ಕಳಿಸಿದ್ದೆ ನಾನು. ಓಕೆ, ಯಾವ್ದು ಸರ್ ಮಾಡಲದು? 2015 ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಮೂರನೇ ಓನರ್ ಸರ್. ಈಗ ತಗೊಂಡವ್ರು ನಾಲ್ಕನೇ ಓನರ್. ಓಕೆ, ಆಲ್ರೆಡಿ ನಿಮ್ಮ ಹೆಸರಲ್ಲಿ ಆಗಿದೆ ಮೂರನೇ ಓನರಲ್ಲಿ? ಹಾಂ ಸರ್, ಆಗಿದೆ. ಓಕೆ, ಎಷ್ಟು ಹೊಡಿದೆ ಗಾಡಿ? 1 ಲಕ್ಷ ಹೊಡಿತು ಸರ್ ಅದು ಗಾಡಿ. ಬರೀ 1 ಲಕ್ಷನಾ? ಹಾಂ, 1 ಲಕ್ಷ ಹೊಡಿತು ಸರ್. ಓಕೆ ಸರ್. ಇದು ಪೆಟ್ರೋಲ್ ಒಂದೇನಾ ಅಥವಾ LPG ಏನಾದರೂ ಇದೆಯಾ? ಹಾಂ ಸರ್, ಪೆಟ್ರೋಲ್ LPG ಎಲ್ಲರೂ ಅಪ್ರೂವಲ್ ಇದೆ. ಹಾಂ ಹಾಂ, 2 RC ಕಾರ್ಡಲ್ಲಿ ಎಂಟ್ರಿ ಆಗಿದೆಯಾ? ಹಾಂ, 2 RC ಕಾರ್ಡಲ್ಲಿ ಎಂಟ್ರಿ ಆಗಿದೆ. ಈ ಗಾಡಿ ಎರಡರಲ್ಲೂ ರನ್ನಿಂಗ್ ಇದೆಯಾ? ಹಾಂ, 2ರಲ್ಲಿ ರನ್ನಿಂಗ್ ಇದೆ. ಓಕೆ ಸರ್. ಇಂಜಿನ್ ಯಾವ್ದು ಬರುತ್ತೆ, MP5 ಕಾರ್ಬೇಟ್ರಾ? ಸರ್ ಅದು ಗೊತ್ತಿಲ್ಲ ಸರ್. ಅದು 15 ಮಾಡಲು ಇಂಜಿನು. 15 ಅಂದರೆ ಆಲ್ಮೋಸ್ಟ್ MP5 ಬರ್ಬೋದು. ಹಾಂ, MP5 ಬರ್ಬೋದನಪ್ಪ. ಓಕೆ, ಕಂಡೀಷನ್ ಹೆಂಗಿದೆ? ಚೆನ್ನಾಗಿದೆ ಸರ್, ಶೋರೂಮ್ ಕಂಡೀಷನ್ ಇದೆ. 4 ಟೈರ್ ಸ್ವಲ್ಪ ವೀಕ್ ಅದಾವೆ, ಟೈರ್ಗಳಿಲ್ಲ. ಟೈರ್ ಇಲ್ಲ? ಹಾಂ, ಟೈರ್ ಚೆನ್ನಾಗಿದೆ, ಪರವಾಗಿಲ್ಲ, ಹೊಡಿಬೋದು ನೀವು. ಹಾಂ ಹಾಂ, ಬೇಕಲ್ಲ, ಲಾಂಗ್ ಎಲ್ಲ ಒಯ್ಯಕ್ಕೆ ಆಗೋದಿಲ್ಲ. ಓಕೆ. ಸ್ಟೆಪ್ನಿನೂ ಇದೆಯಾ? ಹಾಂ, ಸ್ಟೆಪ್ನಿ ಇದೆ. ಓಕೆ, ಇನ್ನೇ ಬಾಡಿ ಕೆಲಸ ಇದೆಯಾ, ಏನಾದ್ರು ಟಿಂಕರಿಂಗು? ಇಲ್ಲ, ಟಿಂಕರಿಂಗ್ ಏನೂ ಇಲ್ಲ, ಚೆನ್ನಾಗಿದೆ ಟಿಂಕರಿಂಗ್. ಎಲ್ಲಾನ ರಸ್ಟ್ ಬಂದ್ರೆ ಅದು ಮಳೆ ನೀರಿಗೆ ಇಲ್ಲ ನಿಮ್ಮ? ಇಲ್ಲ, ಆ ಥರ ಏನಿಲ್ಲ, ಚೆನ್ನಾಗಿದೆ. ಓಕೆ. ಚೆನ್ನಾಗಿದೆ. ಹಾಂ ಹಾಂ ಹಾಂ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರಾ ಗಾಡೀಲಿ? ಸಿಸ್ಟಮ್ ಹಾಕ್ಸಿದ್ದೀವಿ, ಮತ್ತೆ ಅದು ಟ್ಯಾಂಕರ್ ಹಾಕ್ಸಿದ್ದೀವಿ, ಮುಂದೊಂದು ಇದನ್ನ ಹಾಕ್ಸಿದ್ವಿ. ಏನು ಹೇಳಿ? ಮೇಲೆ ಕೆರಿಯರ್ ಹಾಕ್ಸಿದ್ದೀವಿ. ಹಾಂ ಹಾಂ, ಕೆರಿಯರು ಇದು ಹಾಕ್ಸಿದ್ದೀವಿ, ಚೆನ್ನಾಗಿದೆ. ಓಕೆ. ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 7 ಸೀಟರ್ ಗಾಡಿ ಸರ್. 7 ಸೀಟಾ? ಹಾಂ, 7 ಸೀಟರ್. ಓಕೆ. ಗಾಡಿ ಮೇಲೆ ಲೋನ್ ಗೀನ್ ಏನಿಲ್ಲಲ್ಲ? ಇಲ್ಲ ಸರ್, ಕ್ಲಿಯರ್ ಇತ್ತು, ಕ್ಲಿಯರ್ ಆಗಿತ್ತು ಅಷ್ಟು. ಹಾಂ ಹಾಂ, ಎಲ್ಲ ಕ್ಲಿಯರ್ ಮಾಡಿಸಿದ್ದೀವಿ, ಎಲ್ಲ ಕೊಡೋಕ್ಕಂತಾನೆ ಕ್ಲಿಯರ್ ಮಾಡಿಸಿದ್ದೀವಿ ಅಷ್ಟು. ಹಾಂ ಹಾಂ. ಇದು ಇನ್ಸೂರೆನ್ಸು ಎಫ್ಸಿನೇ ರನ್ನಿಂಗ್ ಇರುತ್ತೆ? ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. FC ಮುಗಿದುತ್ತೆ, ಆಗಿಸ್ಕೊಡ್ತೀವಿ ನಾವು. FC ಮುಗಿದಿದೆಯಾ? ಹಾಂ, FC ಮುಗಿದುತ್ತೆ. ಓಕೆ. ಇನ್ಸೂರೆನ್ಸ್ ಇನ್ನೂ 6 ತಿಂಗಳಿದೆ. ಹ್ಞೂ. FC-ಗೆ ಕಟ್ಕೊಡ್ತೀವಿ. FC ನೀವೇ ಮಾಡಿಸ್ಕೊಡ್ತೀರಾ? ಹಾಂ, FC ನಾವೇ ಮಾಡಿಸ್ಕೊಡ್ತೀವಿ. ಓಕೆ. ಗಾಡಿ ಇನ್ನೇನು ಪ್ರಾಬ್ಲಮ್ ಇಲ್ಲಲ್ಲ? ಇಲ್ಲ ಸರ್, ಏನೂ ತೊಂದರೆ ಇಲ್ಲ. ಏನು ಆರಾಮಾಗಿ ಲಾಂಗಿಂಗ್ ಎಲ್ಲ ಹೋಗ್ಬೋದಾ? ಎಲ್ಲ ಹೋಗ್ಬೋದು. ಟೈರ್ ಒಂದು ಸ್ವಲ್ಪ ವೀಕ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ, ಅಂದರೆ ಈ ಟೈರ್ ಹಾಕ್ಸ್ಕೊಂಡು ಅವ್ರು ಎಲ್ಲಿ ಬೇಕಾದ್ರೆ ಆರಾಮಾಗಿ ಹೋಗಿ ಬರ್ಬೋದು? ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹಾಂ ಹಾಂ, ಎಲ್ಲ ಅಪ್ರೂವಲ್ ಇದೆ, ಗಾಡಿ ಚೆನ್ನಾಗಿದೆ. ಓಕೆ ಸರ್. ಎಲ್ಲಿರೋದು ಗಾಡಿ? ಗಾಡಿ ಸರ್ ಇಲ್ಲೇ ಬೆನಕಲಲ್ಲಿ ಐತೆ ಸರ್. ಡಿಸ್ಟಿಕ್ಕು ತಾಲೂಕು ಯಾವುದು? ಸರ್ ಡಿಸ್ಟಿಕ್ಕು ದಾವಣಗೆರೆ ಜಿಲ್ಲೆ, ಹಾಂ. ಹೊನ್ನಳ್ಳಿ ತಾಲೂಕು, ಬೆನಕನಹಳ್ಳಿ ಊರು. ಬೆನಕನಹಳ್ಳಿ? ಹಾಂ, ಬೆನಕನಹಳ್ಳಿ ಇದೆ ಸರ್. ಓಕೆ. ಏನು ಹೇಳ್ತಾರೆ ಗಾಡಿಗೆ ರೇಟು? ಗಾಡಿ ಸರ್ ನಾವೇ ಇದನ್ನ ಕೊಡ್ತೀವಿ ಸರ್. FC ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಹಾಂ. FC ಬೇರೆ ಔಟಿಕ್ ಸ್ಟೇಜ್ ಆದರೆ CC ಕೊಡೋ ಜವಾಬ್ದಾರಿ ನಮ್ಮದೇ. ಹಾಂ ಹಾಂ. ಒಂದು 2 ಲಕ್ಷ ಹೇಳ್ತೀವಿ ಸರ್. 2 ಲಕ್ಷ? ಹಾಂ, 2 ಲಕ್ಷ. ಅದೇ ಫೈನಲ್ ಮಾಡ್ತೀರಾ ಅಥವಾ ನೆಗೋಷಿಯಬಲ್ ಮಾಡ್ತೀರಾ? ಬಂದರೆ ಸರ್ ಮಾಡೋಣ. ನಿಮ್ಮ ಕಡೆಯಿಂದ ಬಂದರೆ ಏನಾರು ಆಗುತ್ತೆ. ನಿಮ್ಮ ಕಡೆಯಿಂದ ಒಂದು 2 ಗಾಡಿ ಸೇವ್ ಆಗಿದೆ ನಮ್ಮಲ್ಲಿ. ಆಗ್ತದೆ ಸರ್. ನಮ್ಮ ಕಡೆಯಿಂದ ಆಲ್ಮೋಸ್ಟ್ ನಮ್ಮ ಕಸ್ಟಮರ್ಗಳು ಹಾಂ, ಬಿಡೋದಿಲ್ಲ ಸರ್. ಗಾಡಿ ಇರಲಿಲ್ಲ, ಒಂದು 10 ಮಾಡಲ್ ಒಂದು ಒಮ್ಮಿನಿ ಹಾಕಿದ್ದು, ಅದು ಇರಲೇ ಇಲ್ಲ. ಒಂದೇ ದಿನ ಹೋಗ್ಬಿಡ್ತಂಗೆ ನಿಮ್ಮ ಪರವಾಗಿ. ಹೌದು ಹೌದು ಹೌದು. ನೆಗೆಸಿಬಲ್ ಎಲ್ಲ ಅದಕ್ಕೆ ನೀವು ನಾವೇನೇನು ಹೇಳಿದ್ದೆ ಅದೇ ರೇಟ್. ಹಾಂ, 35 ಹೇಳಿದ್ರೆ ಅಷ್ಟಕ್ಕೆ ಹೋಗ್ಬಿಡುದು. ಹಾಂ ಹಾಂ ಹಾಂ. ಹಾಗೆ ಒಟ್ಟು ಏನಂದ್ರೆ ನಿಮ್ಮ ಗಾಡಿ ಕಂಡೀಷನ್ ಇತ್ತು ಅಂದ್ರೆ
ಹ್ಞೂ ಆರಾಮಾಗಿ ಸೇಲ್ ಆಗುತ್ತೆ. ಬಟ್ ನಮ್ಮ ಕಸ್ಟಮರ್ಗಳು ನೀವು ಡಿಸ್ಕೌಂಟ್ ಮಾಡಿ ಕೊಡಲೇಬೇಕು. ಇಲ್ಲ ಸರ್ ಆ ರೀತಿ ಮಾಡೇ ಮಾಡ್ತೀವಿ. ಹಾಂ ನಿಮ್ಮ ಪರವಾಗಿ ಇದೀವಿ ಅಂದ್ರೆ ಅದು ಮಾಡಲೇಬೇಕು ನಾವೆಲ್ಲ. ಹಾಂ ಹಾಂ ಚೆನ್ನಾಗಿ ಸೇಲ್ ಆಗ್ತದೆ. ನಮ್ಮದು ಗಾಡಿ ಸೇಲ್ ಆಗಿದೆ ನೀವು ಓಕೆ. ಏನು ಇವತ್ತು ಬರ್ತೀವಿ ಅಂದ್ರೆ ನೋಡ್ಬೇಕು ನಾವು. ಸರಿ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಕಿರ್ತೀನಿ. ಹಾಂ ಓಕೆ ಸರ್ ಹಾಕಿ. ಓಕೆ.